ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಹನುಟ್ರಕ್ ಟೈಲ್ಸ್ಗೆ ಸ್ವಾಗತ. ನೀವೇ ನೋಡ್ತಾ ಇದ್ದೀರಲ್ಲ, ಇದು ತುಮಕೂರು ಜಿಲ್ಲೆಯಲ್ಲಿ ಇರುವ ಪಂಡಿತನಹಳ್ಳಿಯಲ್ಲಿ ಇರ್ತಕ್ಕಂತಹ ಮಂದರಗಿರಿ ಬೆಟ್ಟ. ಮೊದಲಿಗೆ ನಾವು ಗೊಮ್ಮಟೇಶ್ವರ ಮೂರ್ತಿಯನ್ನು ನೋಡಿಕೊಂಡು ಆಮೇಲೆ ನಾವು ನವಿಲುಗರಿಯಿಂದ ನಿರ್ಮಿಸಲಾದ ಪಿಂಜಿ ಆಕಾರದಲ್ಲಿ ಗುರು ಮಂದಿರವನ್ನು ಇಲ್ಲಿ ನಾವು ನೋಡಬಹುದು. ಇವೆರಡನ್ನು ನೋಡಿದ ನಂತರ ನಾವು ಬೆಟ್ಟದ ಮೇಲೆ ಹೋಗಬೇಕಾಗುತ್ತದೆ. ಬೆಟ್ಟಕ್ಕೆ ಹೋಗಲು ಎರಡು ದಾರಿಗಳಿವೆ. ಒಂದು ನಡೆದುಕೊಂಡು ಹೋಗಬಹುದು, ಮತ್ತೊಂದು ಸೀದಾ ತಮ್ಮ ವೆಹಿಕಲ್ನಲ್ಲಿ ಮೇಲಕ್ಕೆ ಬರಬಹುದು. ಇಲ್ಲಿ ಕಾಣುವ ಮಾನವ ನಿರ್ಮಿತ ಮರ ಅಂದರೆ ಆರ್ಟಿಫಿಷಿಯಲ್ ಟ್ರೀ ರಸ್ತೆಯಲ್ಲಿ ಸಾಗುವಂತಹ ಜನರನ್ನ ಆಕರ್ಷಿಸುವ ಒಂದು ಕೇಂದ್ರ ಬಿಂದು ಅಂತಾನೆ ಹೇಳಬಹುದು. ಇದನ್ನು ನೋಡಿದ ಪ್ರತಿಯೊಬ್ಬರು ನಾವು ಇಲ್ಲಿಗೆ ಒಮ್ಮೆ ಭೇಟಿ ನೀಡಿ ಈ ಬೆಟ್ಟವನ್ನು ನೋಡಬೇಕು ಎಂಬ ಹಂಬಲ ಅಲ್ಲಿಂದನೇ ಮೂಡುತ್ತದೆ. ಈ ಬೆಟ್ಟವನ್ನು ನೋಡಲು ಸೂಕ್ತವಾದ ಸಮಯ ಅಂತಂದರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ. ಇವೆರಡು ಸಮಯದಲ್ಲಿ ನಾವು ಭೇಟಿ ಕೊಟ್ಟರೆ ನಮಗಂತೂ ಅದ್ಭುತ ದೃಶ್ಯವನ್ನು ಕಾಣುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಬೆಟ್ಟಗಳ ನಡುವೆ ಮುಳುಗುವ ಸೂರ್ಯ, ಬೆಟ್ಟಗಳ ನಡುವೆ ಉದಯಿಸುವ ಸೂರ್ಯನನ್ನು ಕಣ್ತುಂಬಿಕೊಳ್ಳುವ ಒಂದು ಅದ್ಭುತ ದೃಶ್ಯವನ್ನು ನಾವು ಇಲ್ಲಿ ಕಾಣಬಹುದು. ಸುಮಾರು 850 ವರ್ಷಗಳ ಇತಿಹಾಸವುಳ್ಳ ಈ ಜೈನ ಮಂದಿರವು ಶಿಥಿಲಾವಸ್ಥೆಯಲ್ಲಿದ್ದಿತ್ತು. ಇದನ್ನು ಇತ್ತೀಚೆಗಷ್ಟೇ ಜೀರ್ಣೋದ್ಧಾರ ಮಾಡಿ ಹೆಚ್ಚಿನ ಪ್ರವಾಸಿಗರನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದೆ. ತುಮಕೂರಿನಲ್ಲಿ ನೋಡಲೇಬೇಕಾದಂತಹ ಸ್ಥಳಗಳಲ್ಲಿ ಮಂದರಗಿರಿ ಬೆಟ್ಟವೂ ಸಹ ಒಂದಾಗಿದೆ. ನಡೆದುಕೊಂಡು ಹೋಗುವವರು ಸುಮಾರು 450 ಮೆಟ್ಟಿಲುಗಳನ್ನು ಹತ್ತಿ ಹೋಗಬೇಕಾಗುತ್ತದೆ. ವೆಹಿಕಲ್ನಲ್ಲಿ ಹೋಗುವವರು ಈ ಆರ್ಚ್ನ ಕೆಳಗಡೆಯಿಂದ ಸೀದಾ ಬೆಟ್ಟದ ಮೇಲಕ್ಕೆ ರಸ್ತೆಯನ್ನು ನಿರ್ಮಿಸಲಾಗಿದೆ. ವಾಹನಗಳಿಗೆ ಪ್ರವೇಶ ಶುಲ್ಕವನ್ನು ನೀಡಿ ನಾವು ಮೇಲ್ಗಡೆ ಹೋಗಬೇಕಾಗುತ್ತದೆ. ಬಸ್ಸಿನ ಮುಖಾಂತರ ಇಲ್ಲಿಗೆ ಬಂದವರು ನಡೆಯಲು ಆಗದಿದ್ದರೆ ಇಲ್ಲಿ ಆಟೋ ಸೌಲಭ್ಯ ಸಹ ಇರುತ್ತದೆ. ಆಟೋಯಿಂದ ಸೀದಾ ಮೇಲ್ಗಡೆ ಹೋಗಬಹುದು. ಬೆಟ್ಟಗಳ ನಡುವೆ ನಮ್ಮ ಪ್ರಯಾಣ ಅತ್ಯಂತ ಅದ್ಭುತವಾಗಿರುತ್ತದೆ. ಹಾಗೂ ಇನ್ನಷ್ಟು ನಮ್ಮ ಪ್ರಯಾಣವನ್ನು ಉತ್ತಮಗೊಳಿಸಲು ಮೈದಾಳ ಕೆರೆ ನೋಟವು ಅತ್ಯದ್ಭುತವಾಗಿದೆ. ಇಲ್ಲಿನ ರಸ್ತೆಯು ಅತ್ಯಂತ ಕಡಿದಾಗಿದ್ದು ನಮ್ಮ ವಾಹನಗಳಲ್ಲಿ ಅತ್ಯಂತ ಜಾಗರೂಕತೆಯಿಂದ ನಾವು ವಾಹನವನ್ನು ಚಲಾಯಿಸಬೇಕಾಗುತ್ತದೆ. ಇಲ್ಲಿ ನಾವು ನಮ್ಮ ವೆಹಿಕಲ್ಗಳನ್ನು ಪಾರ್ಕಿಂಗ್ ಮಾಡಿ ಸ್ವಲ್ಪ ದೂರ ನಡೆದುಕೊಂಡು ಹೋಗಬೇಕಾಗುತ್ತದೆ. ಹಾಗೂ ಸುತ್ತಮುತ್ತಲಿನ ಪರಿಸರವನ್ನು ನಾವು ಇಲ್ಲಿಂದನೇ ವೀಕ್ಷಣೆ ಮಾಡಬಹುದು. ಸೂರ್ಯಾಸ್ತವಾಗುವ ಸಮಯದಲ್ಲಿ ನಾವು ಇಲ್ಲಿಗೆ ಭೇಟಿ ನೀಡಿದ್ವಿ. ನಮಗಂತೂ ಅದ್ಭುತವಾದ ದೃಶ್ಯವನ್ನು ನೋಡಲು ಸಿಕ್ತು. ಇಲ್ಲಿ ಸ್ನೇಹಿತರೆ, ನೀವೇನಾದರೂ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡ್ರೆ ಸಂಜೆ 6 ಗಂಟೆಯ ಒಳಗಡೆ ನಾವು ಮೇಲ್ಗಡೆ ಎಲ್ಲ ನೋಡಿ ಮುಗಿಸಿರಬೇಕು. ಅಷ್ಟರ ಒಳಗೆ ಇಲ್ಲಿ ಬಂದು ತಲುಪಿರಬೇಕು. ಏಕೆಂದರೆ 6 ಗಂಟೆ ನಂತರ ದೇವಾಲಯದ ಬಾಗಿಲುಗಳನ್ನು ಮುಚ್ಚುತ್ತಾರೆ. ಆದಷ್ಟು ಬೇಗ ಬಂದು ಆಮೇಲೆ ಹೊರಗಿನ ಪ್ರಕೃತಿ ಸೌಂದರ್ಯವನ್ನು, ಸೂರ್ಯಾಸ್ತವನ್ನು ನಾವು ಇಲ್ಲಿ ನೋಡಿಕೊಂಡು ಮುಂದೆ ಸಾಗಬಹುದು. ಸ್ನೇಹಿತರೆ, ನೋಡ್ತಾ ಇದ್ದಾರಲ್ಲ ಇಂತಹ ಅದ್ಭುತವಾದ ದೃಶ್ಯ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ ಅಂತ. ಈ ಸೌಂದರ್ಯವನ್ನು ನೋಡಲು ಆದಷ್ಟು ಸಂಜೆ ಬಂದರೆ ಉತ್ತಮ ಅಂತ ಅನಿಸುತ್ತೆ. ಮಧ್ಯಾಹ್ನ ಬಂದ್ರಂತೂ ತುಂಬ ಬಿಸಿಲು ಇರುತ್ತದೆ. ಸಂಜೆ ಬಂದರೆ ವೆಹಿಕಲ್ಗಳನ್ನು ಮೇಲ್ಗಡೆ ಹೋಗಿಬಿಡ್ತಾರೆ. ಬೆಳಗ್ಗೆ ಹೊತ್ತು ಬಿಡ್ತಾರೋ ಎಂದು ನನಗೆ ಅಷ್ಟು ಗೊತ್ತಿಲ್ಲ. ಸ್ಟಾರ್ಟಿಂಗ್ ನಾನು 2 ವರ್ಷಗಳ ಮುಂದೆ ಬಂದಾಗ ನಮ್ಮ ವೆಹಿಕಲ್ಗಳನ್ನು ಬಿಡ್ತಾ ಇರಲಿಲ್ಲ. 4 ಗಂಟೆಯ ನಂತರ ಮಾತ್ರ ಮೇಲ್ಗಡೆ ಬಿಡ್ತೀವಿ ಅಂತ ಹೇಳ್ತಿದ್ರು. ಇವಾಗ ಹೇಗೆ ಅಂತ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದೇವಾಲಯವನ್ನು ನೋಡಲು ಪ್ರವೇಶ ಶುಲ್ಕ ಇರುತ್ತದೆ. ಚಿಕ್ಕ ಮಕ್ಕಳಿಗೆ ಇಲ್ಲ, ದೊಡ್ಡವರಿಗೆ 10 ರೂಪಾಯಿ. ಕೆಳಗಡೆ
ರೂಪಾಯಿ ಪ್ರವೇಶ ಶುಲ್ಕ ಇತ್ತು. ನಾವು ಎರಡು ಕಡೆ ಇಲ್ಲಿ ಪ್ರವೇಶ ಶುಲ್ಕವನ್ನು ನೀಡಿ ದೇವಾಲಯದ ವೀಕ್ಷಣೆಯನ್ನು ಮಾಡಬೇಕಾಗುತ್ತದೆ. ಸ್ನೇಹಿತರೆ, ಮಂದ್ರಗಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾರು ಇನ್ನೂ ಅನು ಟ್ರೆಕ್ ಡೈರೀಸ್ಗೆ ಸಬ್ಸ್ಕ್ರೈಬ್ ಆಗಿರೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ.